ನಮಸ್ಕಾರ ಎಲ್ಲರಿಗೂ ಸರೋಜಾಸ್ ಕಿಚನ್ಗೆ ಸ್ವಾಗತ. ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗಿಬಿಟ್ಟೈತಿ. ಸೊ ಬೇಸನ್ ಲಾಡು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಆಲ್ರೆಡಿ ನಾನು ಶೇಂಗಾ ಉಂಡೆ ಪೋಸ್ಟ್ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡ್ಬೋದು. ಈ ಥರ ಸಾಫ್ಟಾಗಿ ಬೇಸನ್ ಉಂಡೆ ಹೇಗೆ ಮಾಡೋದಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ 250 ಗ್ರಾಮ್ ತುಪ್ಪ ತೊಗೊಂಡಿದ್ದೀನಿ. ಅದಕ್ಕೆ 3 ಗ್ಲಾಸ್ ಆಗುವಷ್ಟು ಬೇಸನ್ ಹಿಟ್ಟನ್ನು ತೊಗೊಂಡಿದ್ದೀನಿ. ತುಪ್ಪ ಕರಗಿದ ನಂತರ ಹಿಟ್ಟನ್ನು ಹಾಕಿ ಈ ಥರ ಹುರ್ಕೋಬೇಕು. ನಿಮಗೆ ಸ್ವಲ್ಪ ತುಪ್ಪ ಕಡಿಮೆ ಬಿದ್ದರೆ ಮೇಲೆ ಬೇಕಾದರೂ ಹಾಕೋಬೋದು, ಏನೂ ತೊಂದರೆ ಇಲ್ಲ. ಈ ಹಿಟ್ಟು ಪೂರ್ತಿ ತುಪ್ಪದ ಜೊತೆ ಮಿಕ್ಸ್ ಆಗಿ ಈ ಥರ ಅಳಕಾಗಬೇಕು ಹಿಟ್ಟು ಸ್ವಲ್ಪ, ಮತ್ತು ಕಲರ್ ಚೇಂಜ್ ಆಗಬೇಕು. ಈ ಥರ ಕುದಿಬೇಕದು. ಒಂದು 15-20 ನಿಮಿಷ ಹಿಡಿಯುತ್ತೆ ಇದು. ಸೊ ನಿಧಾನಕ್ಕೆ ಕೈಯಾಡಿಸ್ತಾನೆ ಇರಬೇಕು, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಕುದಿಬೇಕು. 20 ನಿಮಿಷ ಕುದ ನಂತರ ಇದು ಕಲರ್ ಈ ಥರ ಚೇಂಜ್ ಆಗುತ್ತೆ. ಬೇಸನ್ ಲಾಡು ಥರ ಈ ಕಲರ್ ಬಂದರೆ ನೀವು ಹಿಟ್ಟಾಗಿದೆ ಅಂತ ಅರ್ಥ. ಆಮೇಲೆ ಹಿಟ್ಟು ಪೂರ್ತಿ ಆರಿದ ನಂತರ ಸ್ವಲ್ಪ ಬಿಸಿ ಇರಬೇಕು, ಸ್ವಲ್ಪನೇ ಸ್ವಲ್ಪ. ನಾನು 3 ಗ್ಲಾಸ್ ಅಷ್ಟು ಹಿಟ್ಟು ತೊಗೊಂಡಿದ್ದಕ್ಕೆ 3 ಗ್ಲಾಸ್ ಆಗುವಷ್ಟನ್ನ ಸಕ್ಕರೆ ಪೌಡ್ರ್ ತೊಗೊಂಡು ಈ ಥರ ಕಲಿಸ್ಕೋಬೇಕು. ಸಿಹಿ ಜಾಸ್ತಿ ಬೇಕನ್ನೋ ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೋದು, ಏನು ತೊಂದರೆ ಇಲ್ಲ. ಈ ರೀತಿ ಹಿಟ್ಟು ಮತ್ತು ಸಕ್ಕರೆ ಪುಡಿ ಪೂರ್ತಿ ಮಿಕ್ಸ್ ಆಗಬೇಕು. ಇದು ಬಿಸಿ ಇರುವಾಗಲೇ ಸಕ್ಕರೆ ಹಾಕಬಾರ್ದು. ಪೂರ್ತಿ ತಣ್ಣಗಾದ ನಂತರ ಸಕ್ಕರೆ ಹಾಕಬೇಕು. ಇದನ್ನು ಸಕ್ಕರೆ ಪೂರ್ತಿ ಹಿಟ್ಟಿನ ಜೊತೆ ಮಿಕ್ಸ್ ಆದ ನಂತರ ನೀವು ಉಂಡೆ ಕಟ್ಟಬೇಕು. ನೋಡ್ತಿರ್ಬೋದು ನೀವು ಇಲ್ಲಿ ಯಾವ ರೀತಿ ಬಂದಿದೆ ಅಂತ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪು ನೀವು ಉಂಡೆ ಕಟ್ಕೋಬೋದು. ನೋಡ್ತಿರ್ಬೋದು ನೀವು ಇಲ್ಲಿ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ. ಇನ್ನು ಶ್ರಾವಣ ಇರೋದರಿಂದ ಎಲ್ಲರ ಮನೆಯಲ್ಲಿ ಇದು ಕಂಪಲ್ಸರಿ ಇರಲೇಬೇಕು. ಸೊ ಮನೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.